ಹುಡುಗಿ ಅಂಗನವಾಡಿ ಹುಡುಗರು ಕಳಿಸ್ತಿರ್ಲೇ ಹೋಗಲ್ಲ ಉಪ್ಪಿಟ್ಟು ಬರೋವಾಗ ಟೀಚರ್ ಉಪ್ಪಿಟ್ಟು ಮಾಡ್ಯಾರ ಸುಮ್ಮನೆ ಕಳಿಸೋದು ಉಪ್ಪಿಟ್ಟು ಆಸಕ್ಕೆ ಹುಡುಗರು ಹೋಗ್ತಾವ ಹಾಗ ನೀವು ಪ್ರಸಾದ ಮಾಡಿಸಿ ವ್ಯವಸ್ಥೆ ಮಾಡಿಸಿ ದೇವಿ ನಾಮಸ್ಮರಣೆ ಮಾಡಿಸಿ ಇಲ್ಲಿ ಸಂಗೀತ ಕಳಿಸಿ ನಿಮಗೆಲ್ಲ ವ್ಯವಸ್ಥೆ ಮಾಡೋದು ಮುಂದೆ ನಿಮಗೆ ತಿಳಿಯಾಕತ್ತೀವಿ ಅಂತಂದ್ರ ನಾವ್ಯಾಕೆ ಬೇಕು ನಿಮಗ ಯಾರ ದೇವಿ ನೀವೇ ದೇವರು ಮನೆ ಹಿಡಿಯೋದಿಲ್ಲ ದೇವರು ನೀವೇ ನಿಮ್ಮನ್ನ ಬಿಟ್ಟು ದೇವರು ಇಲ್ಲೇ ಇಲ್ಲ ಹೇಳ್ತಿಲ್ಲ ಕಣ್ಣ ಬಿಟ್ಟು ದೇವರಿಲ್ಲ ಮತ್ತೇನಂತೀರಿ ಮಣ್ಣು ಬಿಟ್ಟು ಮನೆ ಇಲ್ಲ ಹೌದಲ್ಲ ಶಾಸ್ತ್ರ ಅದೇ ಅದು ಆಡು ಭಾಷೆ ಜನಪದ ರೂಪನಾಗ ಇಲ್ಲಿ ಹೆಂಗೆ ಹೇಳ್ತಾರ ಯಥಾರ್ಥ ಅಂತಾರ ಅಲ್ಲೇ ಜನಪದ ರೂಪನಾಗ ಹೇಳ್ತಾರ ಅಂತ ಜೀವನಾಗಿರ್ತಕ್ಕಂಥ ದೇವಿ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ರಕ್ಕಸರಣ ಪರಾಕ್ರಮಿಗಳ ನಾಶ ಮಾಡಿ ಈ ಲೋಕಕ್ಕೆ ಶಾಂತಿಯನ್ನು ದೇವಿ ತರಲೇ ಹೋಗಿದ್ರೆ ನಾವು ನೀವೆಲ್ಲ ಕೂರ್ತಿದ್ದೀವಿ ಪುಣ್ಯಾತ್ಮರೇ ಅಂತ ದಿವ್ಯವಾದ ಶಕ್ತಿ ಇವತ್ತು ಅದಾಳ ಅವತ್ತು ಅದಾಳ ಅಂತ ರಾಕ್ಷಸ ಇವತ್ತು ಅದಾಳ ದೇವಿ ಇವತ್ತು ಅದಾಳ ಇಲ್ಲಂದ್ರ ನಿಮ್ಗೆ ನಾಳೆ ಹೇಳ್ತೀನಿ ಘಟನೆ 95 ನಾಳೆಗೆ ಹೇಳ್ತೀನಿ ದೇವಿ ಇಲ್ಲಂದ್ರ ನಾವು ಬೇಡಿಕೆ ಕೊಡ್ತಾಳಲ್ಲ ಸಾಕ್ಷಿ ನಾಳೆ ಹೇಳ್ತೀನಿ ನನಗೆ ಯಾವ ಘಟನೆ ಹೇಳ್ತೀನಿ ನಾಳೆ ನಿಮ್ಗೆ ಹೇಳಿ ಅದಕ್ಕೆ ಯಾರಿಗೆ ಕಷ್ಟ ಅದಲ್ಲ ಕಷ್ಟದೊಳಗ ದೇವಿನ ಸುಮ್ಮನೆ ಮಾಡ್ರಿ ನಮಗೆ ಬಡತನ ಯಾಕೆ ಬರ್ತೈತೆ ಅಂದ್ರ ಬಡತನ ಬರೋದು ದೇವರ ಧ್ಯಾನಕ್ಕಾಗಿ ಶ್ರೀಮಂತಿಕೆ ಬಂದು ದಾನಕ್ಕಾಗಿ ಹೌದಲ್ಲ ದಾನ करने से धन शुद्धि होता है ध्यान करने से मन शुद्धि होता है ನಮ್ಮ ಮನಸ್ಸು ಶುದ್ಧ ಆಗಬೇಕಾಗಿತ್ತು ಅಂದ್ರೆ ದೇವಿ ಧ್ಯಾನನ ಮಾಡೋದು ಧ್ಯಾನ ಜ್ಞಾನ ಎರಡು ವ್ಯತ್ಯಾಸದ ಪುಣ್ಯಾತ್ಮನೆ ಇನ್ನು 6ನೇ ಅಧ್ಯಾಯದಲ್ಲಿ ದೇವಿ ಏನ್ ಮಾಡ್ತಾಳೆ ಕಿಚ್ಚೂರ್ ಅಂತಕ್ಕಂಥ ರಾಕ್ಷಸನ ಕೊಲ್ತಾಳೆ ಅದು ಧ್ಯಾನದ ಅನ್ನೋದಕ್ಕಿಂತ ಮುಂಚೆ ಶಾಂಭವಿಯನ್ನು ಒಂದು ಭಕ್ತಿ ಹೆಣ್ಮಕ್ಳು ಬಹಳ ಸೇರಿ ಹೆಣ್ಣು ಮಕ್ಕಳನ್ನ ಹೇಳ್ತಾರೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಗಂಡನ ಮನೆಯೊಳಗೆ ನಮ್ಮ ಮಗಳು ಚೆನ್ನಾಗಿರ್ಬೇಕು ಕೊಡ್ಬೇಕ ಕಾಟ ಕೊಡ್ಬೇಕ ಸಾಟ ಕೊಡ್ಬೇಕ ಏನು ಕೂಡ ಅವಶ್ಯಕತೆ ಇಲ್ಲ ಸುಂದರವಾಗಿ ಎರಡು ಬುದ್ಧಿ ಮಾತು ಮಕ್ಕಳಿಗೆ ಹೇಳಿ ಕಳಿಸ್ಬಿಟ್ರೆ ಸಾಕು ನಿಮ್ಮ ಹೆಸರನ್ನು ತರ್ತಾರೆ ನಿಮ್ಮ ಕೀರ್ತಿಯನ್ನು ತರ್ತಾರೆ ಅಂತ ಮಕ್ಕಳಿಗೆ ನಾವು ಏನ್ ಹೇಳ್ಬೇಕು ಹೆಂಗ್ ಹೇಳ್ಬೇಕು ಅನ್ನೋದನ್ನ ಒಬ್ಬ ಜನಪದ ಕವಿ ಬಹಳ ಸುಂದರ ಹೇಳ್ಯಾನ ಶಾಂಭವ ಹತ್ರ ಕೇಳಿ
ದುಡ್ಡು ಕೊಟ್ಟರೆ ಅವೆಲ್ಲ ಕರೆಕ್ಟ್ ಗಾಡಿ ಹಾಡ್ತಾರೆ. ಹಿಂಗೆ ಹೇಳಿ ಕಳಿಸ್ಬೇಕು ಹೆಣ್ಮಕ್ಳಿಗೆ. ಯಾರು ಹೇಳಿ ಕಳಿಸಿರು ಉದಾರ ಹಿಂಗ ಹುಷಾರು ತಂಗಿ, ನಾಳೆ ಗಂಡ ಏನಾರ ಅಂದ್ರು ನಮ್ಮ ಬಾಂಡೆ ಬಲಿಷ್ಠವಾಗಿರ್ತಕ್ಕಂಥ ಚಿಕ್ಕ ಹೇಗೆ ಕಾಣ್ತಾರೆ ಕರೆದವವುದೇವಿಯ ಕಿರೀಟದ ಮೇಲೆ ಸರಸಾರ ಉರಿ ಹೊಗೆಯನ್ನು ಉಳಿದವು ಕರೆ ಜಗತರ ಹರಿಸಿದ ಸುರನ ಶರಂಗಳಲ್ಲಿ ಉಳಿದವು ಗಿರಿಗಳು ಶರದಿಗಳು ಗಿಡವು ಎಂದ ಮುಗಿಸಿದವು ಚಿಕ್ಷುರನ ಶರ ಬಗೆ ಬಗೆಯ ಗಿರಿ ಹೊಗೆ ಹೊರಡೆ ಹೊಗಿಸಿದವು ದಿವಿಗಳ ನರಣ್ಯವನಾಗ ಭುವನಗಳ. ನಮ್ಮ ಅನುಯಾಯಿರ್ತಕ್ಕಂಥ ನಮ್ಮ ಕೈಗಾರಿರ್ತಕ್ಕಂಥ ರಶಿವಮ ಋತುಗಳೇ ಸಾಮಾನ್ಯರಲ್ಲ. ಇವರ ಶಿಷ್ಟಿಗೆ ಯಾರು ಉಳಿದಿಲ್ಲ. ಇವರ ಒಂದು ಕೋಪಕ್ಕೆ, ಇವರ ಒಂದು ಪರಾಕ್ರಮಕ್ಕೆ ಯಾರೂ ಜಗತ್ತಿರುವುದಿಲ್ಲ. ಅಂಥವನ್ನೇ ಹೆಣ್ಣು ಸಂಹಾರ ಮಾಡಿದ್ರೆ ಇದೇನು ಅಸದಾಗಿರ್ತಕ್ಕಂಥ ಮಾತು. ಸಾಮಾನ್ಯ ಹೀಗೆ ಅವಕಾಶ ಗೊತ್ತಿಲ್ಲ ಸಪ್ಪಳ ಒಬ್ಬಕ್ಕೆ ಆಕಾಶ ಇಲ್ಲ ಹೇಗೆ ಪುರಾಣ ಹಿಂಗೆ ಪುರಾಣ ತುದುಮಲ್ಲಿ ಕೂತಾಳ ಹಿಂಗೆ ಮೊದಲ ಕೂತಾಳು ಹುಷಾರ ಹಿಂಗೆ ಕೂತಾಳು. ಅದೇನು ತಿಂದ ಬಂದಿದ್ರು ಯಾವ ತಾಯಿ ಮನೆಗಡೆ ಜೋರಾಗಿ ಬಂದ್ಬಿಟ್ಲು, ಆಕರ್ಷಿಬಿಟ್ಲು, ಎಂತ ಹಿಂಗೆ ಮಾಡಿಬಿಟ್ಟು ಸರ ಮಕ್ಕಳಿಗೆ ಗುಡಿಗೆ ಬಟಾಟ ಮನೆಗೆ ಹೋಗುತ್ತೆ. ಇಲ್ಲಿ ಸುಂದರವಾಗಿರ್ತಕ್ಕಂಥ ದೇವಿಯನ್ನ ಮುಖಕ್ಕೆ ತಿಂತಾನೆ, ಕಾಲಿಗೆ ಒರಿತಾನೆ, ಗದೆಯಿಂದ ಎದೆಗೆ ಬಡಿತಾನೆ. ದೇವಿ ಭಯಗೊಳ್ತಾಳೆ. ಏನು ಇಂಥ ರಕ್ಕಸ ಧರೆಯಲ್ಲಿ ಹೆಂಗೆ ಹುಟ್ಟಿದ್ರೆ ಇವರಿಲ್ಲ, ಯಾವ ಕಾರಣ ಹುಟ್ಟಲಿಕ್ಕೆ ಅಂತ ದೇವಿ ನಿಶ್ಚಿಂತಳಾಗಲಿಲ್ಲ, ಚಿಂತಾತುಗಳಾಗ್ತಾಳೆ. ಭಯ ಬಂದು ದೇವಿಗೆ. ದೇವತೆ ಮುಖವನ್ನು ನೋಡ್ತಾಳೆ. ನನ್ನ ಮಕ್ಕಳ ಗತಿಯೇನು, ನನ್ನ ಸ್ತುತಿಯನ್ನು ಮಾಡ್ತಕ್ಕಂಥ ಸಜ್ಜನ ಗತಿಯೇನು, ಸಜ್ಜನ ಗತಿಯೇನು, ದೇವತೆಗಳ ಗತಿಯೇನು, ಹೇಗೆ ಅಧಿಕಾರ ಕೊಡ್ಲಿ, ನಾ ಸತ್ತ ಬಿಟ್ಟರೆ ಎಂದು ದೇವಿ ಇಚ್ಛಿತ ಆಗ್ತಾಳೆ. ಇವನು ಕೋಪವನ್ನು ನೋಡಿ ಕಣ್ಣು ತೆಗೆದ್ಬಿಟ್ರೆ ಸಾಕು, ಉಪ್ಪು ಗಂಟಾಗಿ ಬಿಡ್ತಾವ. ಕಣ್ಣು ತೆಗೆದ್ರೆ ಕೆಂಪು ಕುಂಕುಮನಂದು ಕಣ್ಣ ನೋಡಿದ್ರೆ ಜ್ವರ ಬರಬೇಕು. ದೇವಿ ಆಶ್ಚರ್ಯಚಕಿತರಾಗ್ತಾಳೆ. ಬಹಳ ದಿನಗಳಲ್ಲಿ ಯುದ್ಧ ಬಿಡ್ತಾರೆ. ನಡೆದು ಕೊನೆಗೆ ಅವನ ದೇಹಕ್ಕೆ ಬಾಣಗಳನ್ನು ಬಿಟ್ಟಾಗ ಕ್ಷಣಂತ ಸಫಲವಾಗ್ತದೆ. ಯಾಕೆ ಅವನಿಗೆ ಒಳಗೆ ಕೆಬ್ಬದ ಒಳಗೆ ಅವನಿಗೆ ಕವಚ ಇದೆ, ರಕ್ಷಾ ಕವಚ ಇದೆ. ಹೆದರಲಿಲ್ಲ, ನಗುತ್ತಾನೆ. ನಕ್ಕು ದೇವಿಯನ್ನು ಜಾಡಿಸಿ ಹೊಡಿತಾನೆ. ಜಾಡಿಸಿ ಯಾವಾಗ ಹೊಡಿತಾನೆ? ದೇವಿ ಸಿಟ್ಟು ಭಯಂಕರ ಬಂದ್ಬಿಡ್ತು. ಬರಬಾರ ಸಿಟ್ಟು ಬಂದಾಗ ದೇವಿ ಎಡೆಯಿಂದ ಅವನನ್ನು ಜಗ್ಗಿ ಕಾಲನ್ನು ತುಳಿದು ಅವನನ್ನು ಸಂಹಾರ ಮಾಡುವಂತ ಕಳಿಸಿ ದೇವಿ ಯಾರನ್ನ ಲಕ್ಷ್ಮಣ ನೋಡಕ್ಕೆ ಚಿಕ್ಷುರನನ್ನು ಗದೆಯಿಂದ ಹೊಡೆದು ಕೊಳ್ಳುವಂತಳಾಗ್ತದೆ ದೇವಿ. ಎಷ್ಟು ತಡ್ಕೋಬೇಕು ಮನುಷ್ಯನಿಗೆ? ಕೋಪ ಬರ್ತಲ್ಲ ಏನು ಗ್ವಾಡ್ ಹೆತ್ತು ಬಂದು ಬರೀತಾರೆ ಅಂತ ನೀವು ಅಂತಿಲ್ಲ. ಸಿಟ್ಟು ಬಂದ್ರ ಹೌದಿಲ್ಲ, ತಾಯಿಗೆ ಗ್ವಾಡ್ ಹೆತ್ತು ನಿಟ್ಟು ಸಮಾಧಾನ ತಾಯಿಯನ್ನು ಕಳ್ಕೊಂಡು ಕ್ರೋಧಾವಿಷ್ಟೊಳಗೆ ಅವನನ್ನು ಸಂಹಾರ ಮಾಡಲು ದೇವಿ. ಇಂಥ ಯುದ್ಧ ಈ ಬ್ರಹ್ಮಾಂಡದೊಳಗೆ ನಡೀತು, ಮೇದಿನಿಯೊಳಗೆ ನಡೀತು, ಈ ಜಗತ್ತೊಳಗೆ ನಡೀತು. ಜಗತ್ತಿನೊಳಗೆ ದೇವಿ ಸಗಲ ರೂಪದಿಂದ ಬಂದಾಳ. ನಿರ್ಗುಣ ರೂಪದಾಗ ಹೋದ್ರೆ ಏನೂ ಇಲ್ಲ. ಸಗಲ ರೂಪದಾಗ ದೇವಿ ಬಂದಾಳ. ಸಗಲ ರೂಪದಾಗ ಎಲ್ಲ ರಾಕ್ಷಸರು ಬಂದಾಳ. ಎಲ್ಲಿವರೆಗೆ ಜಗತ್ತಿನೊಳಗೆ ಎರಡು ಬೇರೆ, ಧರ್ಮ ಅಧರ್ಮ, ತಂದೆ ತಾಯಿ, ಹೆಣ್ಣು ಗಂಡು, ಹಗಲು ರಾತ್ರಿ, ಎತ್ತರ ತಗ್ಗ, ಹೌದಿಲ್ಲ, ಕರ್ಮ ಅಕರ್ಮ, ಹೆಣ್ಣು ಗಂಡು, ಮಾನ ಅಪಮಾನ, ಕರ್ಮ ಆಗಾಗ ಸೊಕ್ಕ ಬರ್ಬೇಕಂತ ಇವ್ರು ತಪ್ಪಿಲ್ಲ, ಅವ್ರು ತಪ್ಪು ತೆಗಿಬೇಕು. ನಾಯಿ ಹಾಳ ನಾಯಿಗೆ ಪಾಪಿಯ ದನ ಎಲ್ಲಿ ಹೋಗ್ತೈತೆ ಅಂತ ವಿಚಾರ ಮಾಡ್ರಿ. ನಾವು ಪಾಪಿಗಳೋ ಪುಣ್ಯಾತ್ಮರೋ ನೀವೆಲ್ಲ ವಿಚಾರ ಮಾಡ್ರಿ. ನಿತ್ಯ ಬರ್ತದ ಪಾಪ ಪುಣ್ಯದ ವಿಚಾರ. ನನ್ನ ಹಣ ಇವತ್ತು ಕಾರ್ಯಕ್ರಮ ದ್ಯಾಮೋನ್ ಜಾತ್ರೆ ನಡೆದೈತಿ. ಸುಮ್ಮನೆ
ಖರ್ಚು ಆಗಾಕತ್ತೈತೋ, ಯಾರಾದ್ರೂ ಮಹಾತ್ಮರ ಬಾಯಿಗೆ ಪ್ರಸಾದ ಬೀಳ್ತೈತೋ, ಯಾರಾದ್ರೂ ಮುತ್ತೈದೆಗೆ ಹಣ್ಣು ಹಂಬಲ ಕೊಡ್ಲಿಕ್ಕೆ ಹೋಗ್ತದನೋ, ಅನಾರೋಗ್ಯ ಇರ್ತಕ್ಕಂಥ ಬಡವರಿಗೆ ಹೋಗ್ತದನೋ, ನಮ್ದು ಎಲ್ಲಿ ಹೋಗ್ತದ ಹಣ, ಇವತ್ತು ಎಷ್ಟು ಖರ್ಚು ಮಾಡಿದೆ ಅಂತ ವಿಚಾರ ಮಾಡ್ರಿ. ನಿಮ್ಮ ಹಣ ಸತ್ಪಾತ್ರಕ್ಕೆ ಬಂದಿತ್ತು, ನೀವು ಭಾಗ್ಯವಂತರೇ. ದಂಡ ಕಂಡ ಹೆಂಡ ಇವಿಷ್ಟು ಕೊಟ್ಟಿತ್ತಂದ್ರ ನೀವು ತಿಳ್ಕೋಬೇಕು, ನಮ್ಮ ಜನ್ಮ ಪಾಪದೈತಿ. ಎರಡು ಮಾತನಿಲ್ಲ ನೋಡಿ. ನೀವು ದಿನ ಹೊತ್ತೇರಿದ ತಕ್ಷಣ ಕುಡಿತಾರೆ ಹೆಂಡ, ಹೊತ್ತೇರಿದ ತಕ್ಷಣ ತಿಂತಾರೆ ಗಂಡ, ಹೊತ್ತೇರಿದ ತಕ್ಷಣ ತಿಂತಾರೆ. ಏನ್ ಮಾಡಬೇಕು ಮಜಾ ಮಾಡ್ತಾರೆ. ಮನೆಯೊಳಗೆ ಹೆಂಡತಿ ಒಂದು ಹಾಲು ತಂದು ಕೊಡಿ, ಮಗು ಕೊಡಕ್ಕಾಗಲ್ಲ ಮನಸ್ಸ. ಹೌದಾ? ಇಂಥ ಗಂಡನಿದ್ದಾರೆ, ಇಂಥ ಹಿರಿಯ ಮನೆಯೊಳಗದ ಕೊಡುವ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸೀರೆ ತಗೊಂಡು ತರಕಾಗೋದಿಲ್ಲ. ಹೊರಗಡೆ ಇಸ್ಬೇಕಾದ್ರೆ 10,000 ಬರ್ತಾನೆ, ದಂಡ 1,000 ಬರ್ತಾನೆ, ಲಕ್ಷ. ಯಾರ್ಯಾರು ಸತ್ಪಾತ್ರಕ್ಕ ಮಹಾತ್ಮಕ ದಾನ ಧರ್ಮ ಮಾಡಕ್ಕೆ ನಮ್ಮ ಹಣ ಹೋಗ್ಲಿಲ್ಲ ಅಂದ್ರೆ ನಾವು ಪಕ್ಕ ರಸಗಳ ರಾಕ್ಷಸ ಅಂತ ತಿಳ್ಕೊಂಡ್ವಿ. ಇದೇ ಯುದ್ಧ ಮಾಡೋದು ಒಳಗೆ ಹಿಂಗೆ ತಿಳ್ಕೊಂಡು ಯುದ್ಧ ಮಾಡೋದು. ಹೊರಗಡೆ ದೇವಿ ಯುದ್ಧ ಮಾಡಿದ್ಲು. ಮತ್ತೆ ಶರೀರ ದೇವಿ ಯಾರು ಅಂತ ಪ್ರಶ್ನೆ ಕೇಳಲ್ರಿ ಯಾರೋ ಒಬ್ರು. ದುರ್ಗುಣ ರಾಕ್ಷಸ ಆತು, ದೇವಿ ಯಾರು ಐತಿ ನೋಡು, ಕೈ ಮಾಡಿ ನೋಡು. ಆತ್ಮ ಇದ್ದವ್ರು ಅಯ್ಯ ಇಷ್ಟ ಮಂದಿಗೆ ಐತಿ. ಮತ್ತ ಆತ್ಮನಿಗೆ ನಿಂಗೆ ಕೈ ಬರ್ತಿದ್ರಿ. ಆತ್ಮ ಐತಂದ್ರೆ ಪ್ರತಿಯೊಬ್ಬರಿಗೆ ಅರಿವ. ಆದ್ರೂ ಗಂಡ ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಬಹಳ ಅರಿವದ. ಯಾವಾಗ ಗೊತ್ತಾಗತ್ತೆ ನಿಮಗ ಆತ್ಮ ಐತಂದ್ರು? ಹೋಗಿರ್ಬೇಕು, ಅಲ್ಲಾಡ್ದಂಗ ಆಗಿರ್ಬಾರ್ದು. ಊಟ ದೇವ್ರ ಮುಂದೆ ಐತಿ, ಬೆಲ್ಲ ಕೊಟ್ಟ ಕೈ ಅಲ್ಲೇ ಐತಿ, ಬಡ್ರ ಕೈ ಅಲ್ಲೇ ಐತಿ, ಚಾ ತಂದು ಕೊಟ್ಟ ಕೈ ಅಲ್ಲೇ ಐತಿ, ಪೌಡರ್ ಡಬ್ಬಿ ತಂದು ಕೊಟ್ಟ ಕೈ ಅಲ್ಲೇ ಐತಿ. ಕರೆ ಹೋಗಿದ್ದ ತಳವ್ರ ಯಾರು? ನೀವ ಕಂಡು ಹಿಡಿದವ್ರ ಎತ್ತು ಹೋದೆ ನಮ್ಮ ದೇವ್ರ. ನಾವು ಏನ್ ಚಂದ ಹೇಳ್ತೀವಿ ನೀವು ಅವಾಗ. ಮಣ್ಣು ಬೇಕಲ್ಲ ಮೂರ್ತಿ ಗದ್ದಿಲ್ಲ ಹೆಣ್ಮಗಳ. ಗಿಡಗಳಿಗೆ ಹಾರೋದಂಗ ಹಾರೋದಲ್ಲೋ ನನ್ನ ದೇವ್ರ. ಯಾವ ಗುಡ್ಡ ಸೇರಿದೋ ನನ್ನ ದೇವ್ರ. ಕಾಯ್ತಾರೆ ಗುಡ್ಡ ಸೇರ್ಬೇಕದ. ಎಂತೆಂತ ಮಾತು ಬಳಸ್ತೀವಿ ಹೆಣ್ಮಕ್ಳ ಪ್ರಾಣೇಶ್ ಬಗ್ಗೆ ಭಾಳ ಚಂದ ಹೇಳ್ತಾರೆ. ಪ್ರಾಣೇಶ ಸತ್ತಾಗ ಏನೋ ಮುಂಚಿದ್ರು ಅವ್ರು ತವ್ರ ಮನೆಯವ್ರು ಬಂದು ಒಯ್ಬೇಕಂದ್ರೆ ಗಂಡ ಮನೆಗಳ ಮನೆ ಹಾಡ್ಕೊಂತ ಹೇಳ್ತಾರೆ. ದ್ವಾರದ ಕಥೆಯಲ್ಲಿ ಅದಕ್ಕ ಹೆಣ್ಣು ಮಕ್ಕಳಿಗೆ ಗುರುತ ಹಿಡಿದು ಒಳಗಿರ್ತಕ್ಕಂಥ ಆತ್ಮನನ್ನ, ಅಂತ ಆತ್ಮನನ್ನ ತಿಳಿಯಬೇಕಾಗಿತ್ತಂದ್ರೆ ಅವಳೇ ದೇವಿ. ಆ ದೇವಿಯನ್ನು ತಿಳ್ಕೊಳ್ಬೇಕಾಗಿತ್ತಂದ್ರೆ ಹಿಂಗೆ ಯುದ್ಧ ಮಾಡಬೇಕು. ಆ ದೇವಿ ಕಾಣಲಿಕ್ಕೆ ತೊಂದರೆ ಮಾಡ್ತಕ್ಕಂಥವ್ರೆಲ್ಲ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ನಾನು ನಂದು ಮಮಕಾರ ಅಹಂಕಾರ ಇವೆಲ್ಲ ಒಳಗ ರಾಕ್ಷಸರಾದ ಇವರೆಲ್ಲ ಕಾಲಿವರೆಗೂ ನೀವೆಷ್ಟು ಜನ್ಮ ತಿರುಗಿ ಬಂದು ನಿಮಗೆ ಸುಖ ಇಲ್ಲ. ಇದೊಂದು ತಲೆಗೆ ಇಟ್ಕೊಡ್ರಿ. ಅದಕ್ಕೆ ನಿಮಿತ್ತವಾಗಿ ಚಿದಾನಂದ ಓದಿದ್ದು ದೇವಿ ಪಾರಾಯಣ ಬಂದಾರ. ದೇವಿ ಪಾರಾಯಣ ಮಾಡೋರು ನಿಜವಾಗ್ಲೂ ಮನುಷ್ಯರು. ದೇವಿ ಪಾರಾಯಣ ಮಾಡೋರು ನಿಜವಾಗ್ಲೂ ಈ ಜನ್ಮದಿಂದ ಪಾರಾಗವರು. ದೇವಿ ಪಾರಾಯಣ ಓದೋರು ನಿಜವಾಗ್ಲೂ ಆತ್ಮಸ್ವರೂಪರು. ಇದನ್ನು ತಿಳ್ಕೊಡ್ರಿ. ಉಳಿದಿದ್ದೇನೆಲ್ಲ ಓದಿದ್ರು ದಾನ ಮಾಡ್ರಿ, ಧರ್ಮ ಮಾಡ್ರಿ, ಪುಣ್ಯ ಬರ್ತದೆ. ಹೆಚ್ಚಿಲ್ಲ ತುಂಬ್ಕೊಂಡು ಹಾರಿ ಶಾಂತಿಗೆ ರೊಕ್ಕ ಅಂತ ಹೊರ ಮನೆಗೆ ಬರ್ತೀವಿ. ಹಂಗೆ ಪುಣ್ಯ ಚೀನಿ ನಿಶ್ಚಿಂತೆ ಮತ್ತೆ ಭೂಮಿ ಬರ್ಬೇಕಾಗ್ತದೆ. ಪುಣ್ಯ ಚೀನಿ ಬಂದ್ರೆ ಮತ್ತೆ ಭೂಮಿ ಬರ್ಬೇಕೀನಿ. ಇದು ಹಂಗಲ್ಲ. ಆತ್ಮವನ್ನು ತಿಳ್ಕೊಂಡೆ ಅಲ್ಲ ಬರುವ ಅವಶ್ಯಕತೆ ಇಲ್ಲೇ. ಪಾಪದಿಂದ ಮುಕ್ತನಾಗಿರ್ತೀಯ. ಇಂಥ ಋಷಿಲೋಮ ಬಹಳ ಕೆಟ್ಟವ. ಧನ ಬತ್ತು ಅಂದ್ರೆ ಸತ್ಪಾತ್ರಕ್ಕೆ ಕೊಡು. ಧನ ಬತ್ತು ಅಂದ್ರೆ ಬಡವರಿಗೆ ಹಂಚ್ರಿ. ಧನ ಬತ್ತು ಅಂದ್ರೆ ಇಂಥ ಕಾರ್ಯಕ್ರಮದ ಪಾಲ್ಗೊಂಡು ಸತ್ಪಾತ್ರಕ್ಕೆ ಹಂಚ್ರಿ ಅಂತ ಅದನ್ನು ನೋಡ್ಬೇಕು. ದಿನ ನೋಡ್ಬೇಕು ಕೇಳ್ತಾರೆ. ದಿನ ನೋಡಿದ್ರೆ ಲೋಕ ಗುಣ. ಇದನ್ನ ಯಾರು ಹೆಂಗೆ ತಿಳ್ಕೊಂತ ಹೋಗಿರ್ ದಿನ ಒಂದು ವರ್ಷದಾಗ ಮಾತು ಯಾರು ಕೇಳಿಕಂದ್ರೆ ಬಿದ್ದು ಬಡುತ್ತೆ. ನೀನ್ ತಗೊಂಡ ಅಲ್ಲೇ ತಗೋ ಕುಡಿ ಕೈಗೆ. ನಾ ಮಾಡ್ಕೊಂಡು ನಾ ತಂದವ್ರಿ ನನಗ ಅವ್ರಿಗೆ ಮಾತಾಡ್ತೀಯ. ಧ್ವನಿ ಬಿತ್ತು ಸೊನ್ನೆ ಆಗಿರ್ಬೇಕು. ಸೊನ್ನೆ ಇರ್ಲಿಕ್ಕೆ ಸಂಸಾರ ಕಟ್ಕೊಂಡ್ಬಿಡ್ತೈತಿ. ಹೌದಲ್ಲ ಸರ್? ಸೊನ್ನೆ ಆಗಿರ್ಲಿಕ್ಕೆ ಸಂಸಾರ ಕಟ್ಕೊಂಡ್ಬಿಡ್ತೈತಿ. ಸೊನ್ನೆ ಆಗಿರ್ಬೇಕು. ನೋಡ್ರಿ ನೀವು ಡ್ರೈವರ್ ಕಂಡಕ್ಟರ್ ಸಹಿತ ಸೊನ್ನೆ ಆಗಿರ್ತಾರ. ಸಿಟಿ ಹೊಡೆದ್ರೆ ಸಾಕು ಕಂಡಕ್ಟರ್ ಡ್ರೈವರ್ ಗಾಡಿ ಹೊಡಿತಾರ. ಹೌದಲ್ಲ? ಆ ಸೊನ್ನೆ ಇರ್ತಕ್ಕಂಥ ಮನುಷ್ಯಾಗ ಗುಂಗ ಇರ್ತೈತಿ. ಒಬ್ಬ ಡ್ರೈವರ ಮನೆಗೂ ಹೆಂಗೆ ಊಟ ಕೊಡ್ತಾನ. ಎಲ್ಲ ಬಡಿಸಿದ್ದಕ್ಕೆ ತಗೋರಿ ಅಂತ ಹೇಳಕ್ಕೆ ಈ ಸಿಟಿ ಹೊಡೆಯಲಿ ರೈಟ್ ಹೊಡೆಯಲ್ಲ ನಾವು ಅಂತ ಹಂಗೆ ಸೊನ್ನೆ ನೋಡು. ಹಂಗೆ ರೂಢ ಬೀಳ್ಬೇಕು. ರೂಢ ಬಿದ್ದು ಅಂದ್ರೆ ಸಂಸಾರ ಸಮುದ್ರ ಒಳಗಿರ್ತದ. ಸೊನ್ನೆ ಒಳಗಿರ್ಬೇಕು ಸಂಸಾರ. ಅಂತ ಸೇವೆ ನಮಗೆ ಸಿಗ್ತದೆ, ಅಂತ ಅವಕಾಶ ನಮಗೆ ಸಿಗ್ತದೆ. ಈ ವೃದ್ಧಕರು ಅಂತಕ್ಕಂಥ ನಮ್ಮಲ್ಲಿ ಬಂದಂದ್ರೆ ನಮ್ಮ ಸಂಸಾರಕ್ಕೆ ಇರ್ಲಿಕ್ಕೆ ಕಾರಣ ಗೊತ್ತಾ. ಸಿಟ್ಟು ಬತ್ತು ಅಂದ್ರೆ ನೀವು ಅಂತಿರ್ತೀರಿ ನೋಡ ನಾವು ಸಿಟ್ಟು ಬತ್ತ ಬಾಳ ಕಟ್ಟ ಮತ್ತ
ಅಂತಿಲ್ಲ. ಮೊನ್ನೆ ಬೆಳಗಾವದಾಗ ಪುರಾಣಕ್ಕೆ ಹೋಗಿದ್ದೀವಿ. ಆನೆಗೊಳದಾಗ ಮನುಷ್ಯ ಗುಡಿಯ ಪುರಾಣ ಹೇಳುವಾಗ ಮನೆಗೆ ಊಟಕ್ಕೆ ಬಾಳಿವು. ಅಕಸ್ಮಾತ್ 45,000 ರೂಪಾಯಿ ಮೊಬೈಲ್. ಒಬ್ಬ ಮಗ ಮಕ್ಕಳ ಮೇಲೆ ಬಹಳ ಪ್ರೀತಿ, ತಂದೆ ಹೆಂಡತಿಗೆ ಪ್ರೀತಿ ಇದ್ದುದಿಲ್ಲ, ಮಗನಂಗ ಬೆಳೆಸಿಲ್ಲೋ. ಮಗ ಅಕಸ್ಮಾತ್ ಅಂತ ತಗೊಂಡ ಮಾತಾಡ್ಕೊಂಡು ಕೂತಿದ್ದ. ಅವರು ಏನಂದ್ರೆ ಊಟ ಮಾಡಕತಿ ಅಂತ 45,000 ರೂಪಾಯಿ ಮೊಬೈಲ ಮುಸುಡಿಯಾಗ ಹೋಗಿ ಹುಡುಗಿಯಾಗಲಾಗ್ತಾನ. ನೋಡಿ 45,000 ರೂಪಾಯಿ ಮೊಬೈಲ್ ಮುಸುಡಿಯಾಗ ಹೋಗಿದ್ದಾನ. ಹಿಂಗೆ ಕಳಿಸಿ ಮಕ್ಕಳಿಗೆ ಅಂದ್ಬಿಟ್ಟು ಅವ್ನು ಹೆಂಗೆ ಸಿಕ್ಕ ಬರ್ತನೋ ಸರ್ಕಿತ್ತು ಒಂದೇ ಹೆಂಗೆ ಜಾಡಿಸಿ ಕೊಟ್ಟು ಬಿಟ್ಟ ಎಡಿಗೆ ಒತ್ತು ಬಿಟ್ಟ ಕಲಾಸ್ ಹೆಂತಿ ಎದುರು ಬಂದಂಗ ಕೋಪದ ಪರಿಣಾಮ. ಕೋಪ ಬಂದಾಗ ಮನುಷ್ಯ ಏನ್ ಮಾಡ್ಕೊತ ಹೇಳಕ್ ಬರುದಿಲ್ಲ. ಸಿಟ್ಟು ಬಂದಾಗ ಹೆಂಡತಿ ಮಾತು ಕೇಳಿಕಂದ್ರ, ಮಕ್ಕಳ ಮಾತು ಕೇಳಿಕಂದ್ರ ಸಂಸಾರ ತಲಿ ಹಾಪಾಗಿ ತಾಪಾಗಿ ವ್ಯಾಪಾಗಿ ಕಳ್ಳ ಜಜ್ತಾನ, ಗಾಡಿನ ಜಜ್ತಾನ, ಏನ್ ಬೇಕಾದ್ರೆ ಕೊಡ್ತಾನ. ನೀವು ಯಾರಿಗಾರ ಸಿಟ್ಟಿನಾಗ ಹಂಗೆ ಮಾಡಿದ್ರೆ ನಮಗ ಆಗೋದು ಹಂಗೆ ಮಾಡ್ಕೋಬಾರ್ದು. ಅದಕ್ಕೆ ಕೋಪ ನಿಮ್ಮ ಕಲಿಬೇಡ್ರಿ, ಅಂತ ರಕ್ಕಸ ನಿಮ್ಮ ಕಲಿಬೇಡ್ರಿ. ರಕ್ಕಸ ನಿಮ್ಮ ಅಂತ ಭಕ್ತವನ್ನ ನಿಮ್ಮ ಜನ್ಮ ದೇವತಾಗ್ತದ. ಹಿಂಗೆ ಯೂಸ್ ಮಾಡಿ ಅಂತ ಹೇಳ್ತದೆ. ಕೋಪ ನಿಮ್ಮ ಒಳಗಿರ್ತಾರೆ, ಆತ್ಮ ಕಾಣೋದ್ಯಾಗ ನೀವು ದೇವಿ ನೋಡೋದೇವಾಗ. ಇನ್ನು ಕೊನೆಯದಾಗಿ ಶಿಕ್ಷುರು ಬರ್ತಾರೆ. ಶಿಕ್ಷುರು ಅಂದ್ರೆ ಯಾರು? ಕಾಮ. ಈ ಕಾಮ ಅಂತಕ್ಕಂಥದ್ದು ಮನ್ಮತ ಭಾವ ಅಂತಕ್ಕಂಥದ್ದು ಇವತ್ತು ನಮ್ಮ ಹತ್ರ ಕೈ ಅಂತ ತಿಳ್ಕೊಂಡ್ರೆ ನಮ್ಮ ಜಗತ್ತಿನಲ್ಲಿ ಇವತ್ತು ನಾವೆಲ್ಲ ಕೊಂಬಿ ಅನ್ಸಕತ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೊಂಟೀವಿ. ಇವತ್ತು ನಮ್ಮ ಮರ್ಯಾದೆ ಕಲಿಯಾಕತ್ತಾರ. ಮನ್ಮಥನ ಸಂಘ ನಾವು ಮಾಡಿದ್ದೆ ಕಲಿಯಾದ ನಮ್ಮ ಜೋಡಿ ಯಾರು ಬೇಗ ಹತ್ತಂಗಿಲ್ಲ. ಇವತ್ತು ನೋಡಿ ಹುಬ್ಬಳ್ಳಿ ಘಟನೆಯಾಗಿ ಸಣ್ಣ ಮಗುವಿಗೆ ಕೊಂದಾರ. 5 ವರ್ಷದ ಮಗುವಿಗೆ ಕೊಂದಾರ. ಎಷ್ಟೋ ಮಂದಿ ಹಾಗೆ ಓದಕ್ಕೆ ಹೆಣ್ಮಕ್ಳು ಹಿಡ್ಕೊಂಡು ಏನೋ ಮಾಡುತ್ತಾರೆ. ಅದಕ್ಕಾಗಿ ನೀವು ಮರ್ಯಾದೆ ಮುಚ್ಚಿಕೊಂಡು ಅಡ್ಡಾಡಿ ಹೆಣ್ಮಕ್ಳು ಅಂತೇಳಿ ಈ ಭಾವ ಬರ್ತಂದ್ರೆ ಏಕಾಂತದಲ್ಲಿ ವಿಪರೀತ ಬಳಸ್ಬೇಕು. ಇದು ಏಕಾಂತ ಹುಡುಕಾಡ್ತಿರ್ತದ. ಈ ಭಾವ ಮನ್ಮತ ಭಾವ ಏಕಾಂತ ಭಾವ ಬರ್ತಂದ್ರೆ ಇದಕ್ಕೆ ನಾಚಿಕೆ ಚರ್ಮ ಅಭಿಮಾನ ಏನೂ ಇಲ್ಲ. ಈ ಭಾವಕ್ಕೆ ಈ ರಕ್ಕಸರಿಗೆ ಇನ್ ಶಿಕ್ಷುರ ಅಂತಾರೆ. ತಾಯಾಗಿ ವಿಜಿತೋ ಶ್ರೀಹರಿ ಅವರಿಗೆ ಆಗಿದೆ ಅಂತ ನಮಗೇನಾಗ್ತದ್ರಿ? ಎಷ್ಟು ಪವರ್ ಇರಬೇಕು ಒಂದು ಇಂಥ ರಕ್ಕಸ ಒಳಗದನ. ಈ ರಕ್ಕಸದಿಂದ ಇವತ್ತಿನ ನಮ್ಮ ಹುಡುಗರು ಯುವಕರ ಜನ್ಮ ನಾಶ ಆಗತ್ತದ. ಎಲ್ಲೆಲ್ಲೋ ಏನೇನು ಮಾಡಾಕಿರ್ತಾರ. ಅದಕ್ಕಾಗಿ ಕೊಡ್ತಾರೆ ಈ ಭಾವ ಒಳಗೆ ಇಟ್ಕೊಳ್ಬೇಡ್ರಿ. ಅದನ್ನ ಎಲ್ಲಿ ಬಳಸಬೇಕು ಅಂತ ಕೇಳಿದ್ರೆ ಸತ್ಕಾರದಲ್ಲಿ ನಿಮ್ಮ ಆಸೆಯಲ್ಲಿ ಇಟ್ಕೊಡ್ರಿ. ಕಾಮ ಅಂದ್ರೆ ಆಸೆ, ಭಯಕ್ಕೆ ಇಲ್ಲಿ ಇಟ್ಕೊಡ್ರಿ, ನಿಮ್ಗೆ ಅನುಕೂಲ ಆಗ್ತದ ಅಂತ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಅಂತ ಭಾವ ಅದಕ್ಕೆ ಭೇದ ಭಾವ ಇಲ್ಲ. ಇವೇನು ಒಳಗದ ಇಷ್ಟು ಗುಣಗಳು ಲೋಭ, ಕ್ರೋಧ, ಕಾಮ, ಇವತ್ತು 3 ವಿಷಯ ಅದು ನಮ್ಮ ಒಳಗು. ಇವನು ನಾಶ ಮಾಡಿದಾಗ ನಮ್ಮ ಒಳಗಿನ ಆತ್ಮ ಕಾಣ್ತದ. ಇನ್ನೂ ದೊಡ್ಡವರು ಬರ್ತಾರೆ. ಅದಕ್ಕೆ ಸಮಯದ ಅಭಾವ. ಇಬ್ಬರು ಬಂದಾರ, ನಮ್ಮ ಸೌಲಭ್ಯ ಬಂದಾರ, ಅಪ್ಪ ಅವರು ಬಂದಾರ. ಇಬ್ಬರು ಪೂಜೆ ಆಶೀರ್ವಚನ ಆಗ್ತದೆ. ಇದು ದೇವಿ ಪರ ಒಬ್ಬರಿಗೆ ಹೇಳಕ್ಕೆ 2 ತಾಸು ಬೇಕು. 2 ತಾಸು ಬೇಕು. ಅದ್ರ ಪರಿಣಾಮ ನನಗೆ ಗೊತ್ತಿಲ್ಲ. ಒಟ್ಟಾರೆ ದಾಮೋನ್ ಜಾತ್ರೆ ಮಾಡುವಾಗ ಚಂದಾಗಿ ಒಂದು ವಿಷಯ ಇಟ್ಟಾರಲ್ಲ, ಬಂದು ಕುಂದ್ರ ಕಲಿಸಲ್ಲ. ನಿಮ್ಮೆಲ್ಲರಿಗೂ ಶರಣ ಅಂತ ಹೇಳ್ತಾ ಜೈ ಮಂಗಳಂ ಜೈ ನಮಃ ಮನಕೋತ ಮಂದಿಲ್ಲ ಸರ್. ಜಗನ್ಮಾತಾ ಗ್ರಾಮದೇವಿ ಮಾತಾ ಕೀ. ಮುಂದಿನ ಕಾರ್ಯಕ್ರಮ ಸಂಚಾಲಕ ಇಲ್ಲಿವರೆಗೆ ಈ 4ನೇ ದಿನದ ಪ್ರವಚನ ಕಾರ್ಯಕ್ರಮದಲ್ಲಿ 5 ಮತ್ತು 6ನೇ ಅಧ್ಯಾಯದಲ್ಲಿರುವಂಥ ದುಷ್ಟ ಸಂಹಾರವನ್ನು ಮಾಡಿರ್ತಕ್ಕಂಥ ಮಾತೆಯ ಎಲ್ಲ ಅವತಾರಗಳನ್ನು ಇವತ್ತು ನಮ್ಮ ಪ್ರವಚನ ಪತ್ರಗಳು ಬಹಳಷ್ಟು ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳನ್ನು ಅಷ್ಟೇ ಅಲ್ಲದೆ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ 10 ಹಲವು ಮಾರ್ಗದರ್ಶನಗಳನ್ನು ಈ ಪ್ರವಚನದಲ್ಲಿ ನಮಗೆ ಅನುಭವಿಸಿದ್ದಾರೆ. ಪೂಜ್ಯರಿಗೆ ನಾವು ಸಮಸ್ತ ಸತ್ಪಥದ ಪರವಾಗಿ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಇನ್ನೋರ್ವ ಪೂಜ್ಯರು ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಶಿವಾನಂದ ದೇವಿ ಸ್ವಂತ ಶ್ರೇಷ್ಠರು. ಸದಾ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಸ್ವಂತ ಶ್ರೇಷ್ಠರು ಎನಿಸಿಕೊಂಡಿರ್ತಕ್ಕಂಥ, ಆಗಲೇ ನಿಮಗೆ 1 ವಾರದ ಪರ್ಯಂತ ವಿಠಲನ ಒಂದು ನಾಮಸ್ಮರಣೆಯನ್ನು ಕೀರ್ತನೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಪರಿಚಿತರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಶಿವಾನಂದ ದೇವಿ ಸಾಕಿನ್ ಕಡತ ಸಂತ ಮಹಾರಾಜರು ಕೀರ್ತನಕಾರರು. ಅವರನ್ನ ಈ ವೇದಿಕೆಗೆ ನಾನು ಮತ್ತು ಗ್ರಾಮಕ್ಕೆ ತುಂಬ ಹೃದಯದ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅವರಿಗೆ ಈ ದಿನದ ಒಂದು ನಾನು ಕುಂಭನಾಳ ಬಂಧಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂತ ಶ್ರೇಷ್ಠರು ಸದಾ ಭಗವಂತನ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿರ್ತಕ್ಕಂಥ ಶಿವಾನಂದ ದೇವಿ ಸಾಕಿನ್ ಕಡತ ಸಂತ ಮಹಾರಾಜರು
ಇವರನ್ನ ಇದೀಗ ಲಕ್ಕುಂಡಿ ಗ್ರಾಮದ ಪ್ರತಿಷ್ಠಿತ ಮಂಟನವಾಗಿರ್ತಕ್ಕಂಥ ಗುಂಡೂರ್ನಾಳ್ ಬಂಧುಗಳ ಪರವಾಗಿ ಇವತ್ತಿನ ದಿವಸ ಅವರನ್ನ ಸ್ವಾಗತಿಸುತ್ತಿದ್ದಾರೆ ಮತ್ತು ಗೌರವವನ್ನ ಸಮರ್ಪಿಸುತ್ತಾರೆ. ಜೋರಾದ ಒಂದು ಚಪ್ಪಾಳೆ ಈ ಕ್ಷಣಕ್ಕೆ ತಂದಿರಬೇಕು. ಹಾಗೂ ಗೌರವವನ್ನು ಸಮರ್ಪಿಸಿರ್ತಕ್ಕಂಥ ಹಿರಿಯರಿಗೆ ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಹಳಷ್ಟು ಜಾತ್ರೆ ಬಹಳ ಶಾಂತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನೆರವೇರ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇನ್ನೂ ಶಾಂತಿಯಿಂದ ನಮ್ಮ ಜಾತ್ರೆ ಮುಂದುವರಿಲಿ ಅಂತ ನಾನು ಆಶಿಸ್ತಾ ಇವತ್ತಿನ ದಿವಸ 14/4/2025 ಬಹುಶಃ ಜಗತ್ತಿಗೆ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು. ಆ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ BR ಅಂಬೇಡ್ಕರ್ ಅವರ ಜಯಂತಿನೂ ಕೂಡ ಇವತ್ತೊಂದು. ಅವೆಲ್ಲೂ ಕೂಡ ನಾವು ಅಂಬೇಡ್ಕರ್ ಅವರಿಗೂ ಕೂಡ ನಾವು ಜನ್ಮದಿನದ ಶುಭಾಶಯ ಒಂದು ಚಪ್ಪಾಳಿ ಮೂಲಕ ಅವರಿಗೆ ಸಲ್ಲಿಸೋಣ. ಯಾಕಂತಂದ್ರೆ ಇವತ್ತು ಹೆಣ್ಣು ದಲಿತರನ್ನ ಇವತ್ತು ಮುಂದೆ ತಂದಿರ್ತಕ್ಕಂಥ ಇವತ್ತು ನಾವು ಇಷ್ಟೆಲ್ಲ ಬಹಳ ಸಂತೋಷದಿಂದ ಮತ್ತು ಸ್ವತಂತ್ರತೆಯಿಂದ ಕೂಡುವುದಕ್ಕೆ ಕಾರಣ ಅಂತಂದ್ರೆ ನಮ್ಮ ಸಂವಿಧಾನ ಅನ್ನುವಂಥದ್ದು ಮರಿಬಾರ್ದು. ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ಕೂಡ ನಾವು ಜ್ಞಾಪಿಸ್ತ ಇದೀಗ ಇವತ್ತು 14/4/2025 ಬಹುಶಃ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಗುಂಡೂರ್ನಾಳ ಬಂಧುಗಳು ಪ್ರತಿಷ್ಠಿತ ಮಂಟನವಾಗಿರ್ತಕ್ಕಂಥ ಗುಂಡೂರ್ನಾಳ ಬಂಧುಗಳು ಬಹಳ ಅದ್ದೂರಿಯಾಗಿ ಭಕ್ತಿಯಿಂದ ಭಕ್ತಿಯ ಪರಾಕಾಷ್ಠೆ ಅಂತ ನಾವೇನು ಕೇಳ್ತೇವಲ್ಲ ಅಷ್ಟೊಂದು ಹೃದಯ ತುಂಬಿ ಮನ ತುಂಬಿ ಆ ಗುಂಡೂರ್ನಾಳ ಬಂಧುಗಳು ಬಹುಶಃ ನಾವು ದೇವಿಯರನ್ನ ಕಾಣಬಹುದು. ಇವತ್ತು ಕಿರೀಟ ಹಾಕುವಂಥದ್ದನ್ನ ಆ ಗುಂಡೂರ್ನಾಳ ಬಂಧುಗಳು ಬಹಳ ಭಕ್ತಿಯಿಂದ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಹಾಕಿ ಸಂಭ್ರಮಿಸಿದ್ದಾರೆ, ಸಂತೋಷಪಟ್ಟಿದ್ದಾರೆ, ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಆ ಎಲ್ಲ ಗುಂಡೂರ್ನಾಳ ಬಂಧುಗಳಿಗೆ ಆ ದೇವಿ ನಮ್ಮ ಗಾಳಿಮಡಿ ವೀರಭದ್ರೇಶ್ವರ ಆ ಎಲ್ಲ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಸಂಪತ್ತು ಅವ್ರು ಕೇಳಿ ಬರುವಂತ ಯಾವತ್ತೂ ಸುದ್ದಿಗಳು ಏನಾಗಬೇಕಂತಂದ್ರೆ ಅವು ಮಂಗಲಮಯವಾಗಿರಬೇಕು. ಅವ್ರಿಗೆಲ್ಲ ಹೆಮ್ಮೆ ತರುವಂತ ಮಂಗಲ ಕಾರ್ಯಗಳು ಅವ್ರ ಮನೆಯಲ್ಲಿ ಇದೇ ರೀತಿ ಅವರ ಕೊಡುವಂತ ಭಾಗ್ಯ ಅವ್ರ ಸಹ ಇರಲಿ ಅಂತ ಜೋರಾದ ಚಪ್ಪಾಳೆ ಮೂಲಕ ಇನ್ನೊಂದು ಅವರಿಗೆ ಗುಂಡೂರ್ನಾಳ ಬಂಧುಗಳಿಗೆ ನಾವು ಸಮರ್ಪಿಸೋಣ ಅಂತ ಹೇಳ್ತಾ ನಾಳಿನ ದಿವಸ 15/4/2025 ಗಾಳಿಮಡಿ ಬಂಧುಗಳು ಪ್ರತಿಷ್ಠಿತ ನಮ್ಮ ಲಕ್ಕುಂಡಿ ಗ್ರಾಮದ ಗಾಳಿಮಡಿ ಬಂಧುಗಳು ನಾಳಿನ ದಿವಸ ಉಡಿ ತುಂಬುವಂತಹ ಕಾರ್ಯಕ್ರಮದಲ್ಲಿ ಅವರು ಸನ್ನದ್ಧರಾಗಿದ್ದಾರೆ. ಬಹಳ ಭಕ್ತಿಯಿಂದ ಅವರು ಸಿದ್ಧರಾಗಿದ್ದಾರೆ. ನಾಳಿನ ದಿವಸ ಆ ದೇವಿಯ ಉಡಿ ತುಂಬುವಂಥವರು ನಮ್ಮ ಗಾಳಿಮಡಿ ಬಂಧುಗಳು ಅನ್ನುವಂಥದ್ದನ್ನ ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ. ಹಾಗೇನೆ ಇನ್ನೊಂದು ವಿಶೇಷ ತಾಯಿಗೆ ನಾನು ಕಿವಿಯಾಗಿ ಏನಿಲ್ಲಪ್ಪ ಅಂತ ಹೇಳ್ಕಾರ ದೇವಿ ಒಬ್ಬರ ಮನುಷ್ಯನ ದೇವಿ ನನ್ನ ಕಿವಿ ಒಳಗ ಬಂಗಾರದಿಲ್ಲೋ ನನ್ನ ಮಗನ ಅಂತ ಅವಾಗ ಪಟ್ನ ನೆನಪಾದದ್ದು ನಮ್ಮ ಮಾಜಿ ಯೋಧರು ಬಹುಶಃ 28 ವರ್ಷಗಳ ಕಾಲ ದೇಶ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತಿಯನ್ನ ಹೊಂದಿರತಕ್ಕಂಥ ಶ್ರೀ ಬಸವರಾಜ್ ಬಸಲಿಂಗಪ್ಪ ಸುಂದೋಳಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವರ ಕುಟುಂಬದವರು ಸೇರಿಕೊಂಡು ಅವರು ಇಬ್ಬರಿಗೂ ಬಂಗಾರ ಅವರು ಇವತ್ತು ಅವರು ಸಮರ್ಪಣೆ ಮಾಡಕ್ಕೆ ಬಂದಾರ. ಅವರಿಗೆ ಎಷ್ಟು ಜೋರಾದ ಚಪ್ಪಾಳೆ ಅಂತಂದ್ರೆ ಬಹಳ ಜೋರಾದ ಚಪ್ಪಾಳೆ. ಆ ಬಸವರಾಜ ಬಸಲಿಂಗಪ್ಪ ಸುಂದೋಳಿ ಅವರು ದಯಮಾಡಿ ಎಕ್ಸ್ ಸರ್ವಿಸ್ಮ್ಯಾನ್ ಅವ್ರ ಕುಟುಂಬ ಸಮೇತ ಬಂದ ಆ ಕಿವಿಯೋಲೆಗಳನ್ನ ತಾಯಿಗೆ ಧರಿಸಬೇಕು ಅಂತ ನಾನು ಆ ಕುಟುಂಬದವರನ್ನ ನಾನು ದಯಮಾಡಿ ಅವರನ್ನ ವೇದಿಕೆಗೆ ಕರ್ತಾ ಇರ್ತೇನೆ. ಆ ದಂಪತಿಗಳು ಬಂದ ಅವ್ರ ಕುಟುಂಬದವರು ಬಂದ ಆ ಬಂಗಾರದ ಓಲೆಗಳನ್ನ 3.620 ಗ್ರಾಂ ಬಂಗಾರದ ಬೆಂಡೋಲೆ ಇಬ್ಬರು ತಾಯಿಯರಿಗೆ ಆ ಕುಟುಂಬದವರು ಸಮರ್ಪಣೆ ಮಾಡಲು ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ನೋಡ್ರಿ, ತಾಯಿ ಇವತ್ತು ಬಂಗಾರದ ಕಿವಿಯೋಲೆಗಳನ್ನ ಧರಿಸುವಂತ ಒಂದು ಸುಸಂದರ್ಭ. ಹಾಗೆ ಬಸವಣ್ಣಪ್ಪ ಚಂದ್ರಪ್ಪ ಕುಂದರ್ನಾಳ್ ಗ್ರಾಮ ದೇವಿ ಮತ್ತು ದುರ್ಗಾದೇವಿಗೆ 2 ತೊಲೆ ಕಾಲುಂಗುರವನ್ನು ಕೊಟ್ಟಿದ್ದಾರೆ. ಮಹಾಂತೇಶ್ ಮಲಕಪ್ಪ ಮಲ್ಲಾಪುರ್
ಗ್ರಾಮ ದೇವಿಗೆ ಮತ್ತು ದುರ್ಗಾದೇವಿಗೆ 4 ತೊಲೆ ಗುಣಗಳಿಗೆಯನ್ನ ಅವರು ಸಮರ್ಪಣೆ ಮಾಡಿದ್ದಾರೆ. ಗುಣಗಳಿಗೆ ಮತ್ತು ಕಾಲಂಬರನ್ನ ಅವರು ವೇದಿಕೆ ಮೇಲೆ ಅವರು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ದೇವಿಗೆ ತಮ್ಮ ಭಕ್ತಿಯನ್ನ ಸಮರ್ಪಣೆಯನ್ನ ಸಲ್ಲಿಸುವಂತ ಒಂದು ಒಳ್ಳೆಯ ಸುಸಂದರ್ಭ, ನಾವೆಲ್ಲ ಕಣ್ತುಂಬಿಕೊಳ್ಳುವಂತಹ ಒಂದು ಸುಸಂದರ್ಭ. ದೇವಿಯನ್ನ ಅಲಂಕರಿಸಿ ನಮ್ಮ ಮನಗಳನ್ನ ಶುದ್ಧ ಮಾಡಿಕೊಳ್ಳುವಂತ ಒಂದು ಒಳ್ಳೆಯ ಸುಸಂದರ್ಭ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಪ್ರಸಾದಕ್ಕಾಗಿ ರೋಹನ್, ರಾಹುಲ್, ಉರಪ್ಪ ಮಠ, ಸಾಕಿನ್ ನಾಗನೂರ್ ಅವರು ಒಂದು ಕೃಷಿ ಅಕ್ಕಿಯನ್ನ ಪ್ರಸಾದಕ್ಕಾಗಿ ಅವರು ಕೂಡ ಇಲ್ಲಿ ದೇಣಿಗೆಯನ್ನ ನೀಡಿದ್ದಾರೆ. ಅವ್ರಿಗೂ ಕೂಡ ನಾವು ಜೋರಾದ ಒಂದು ಚಪ್ಪಾಳೆ. ಈ ಎಲ್ಲ ದೇಣಿಗೆಯನ್ನು ನೀಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಕಾಳಿಮಡಿಯ ವೀರಭದ್ರೇಶ್ವರ ಜಗನ್ಮಾತೆಯರು ಪೂಜ್ಯರು ಅವರಿಗೆ ಆಯುಧ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ತಮಗೆ ಸೂಚನೆ ಅಂತಂದ್ರೆ ನಾಟಕ ಬಹಳ ಒಳ್ಳೆಯ ನಾಟಕ. ಧರ್ಮ ತುಂಬಿದ ಮನೆ ಅನ್ನುವಂತ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಸಾಮಾಜಿಕ ನಾಟಕವನ್ನ ನಿಮ್ಮ ಮುಂದೆ ಆಡಿ ತೋರಿಸಲು ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ದಯಮಾಡಿ ನಾಳಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳೆಲ್ಲ ಆ ನಾಟಕವನ್ನ ನೋಡಿ ಆ ಮಕ್ಕಳಿಗೆ ನೀವು ಆಶೀರ್ವಾದ ಮತ್ತು ಪ್ರೋತ್ಸಾಹ ನೀಡಿದ್ದ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವ್ರು ಇನ್ನೂ ಹೆಚ್ಚಿಗೆ ಆ ಕಲೆಯನ್ನ ಪ್ರದರ್ಶನ ಮಾಡಕ ಇನ್ನೊಂದು ಅವಕಾಶ ಸಿಗತೈತೆ ಅನ್ನುವಂಥ ಮಾತನ್ನ ಎಲ್ಲರ ಮುಂದೆ ನಾನು ಹೇಳಲು ಇಚ್ಛೆ ಪಡ್ತೇನೆ. ನಾಳೆ ಪುರಾಣದ ಮಂಗಲ ಆದ ನಂತರ ನಾವೆಲ್ಲರೂ ಕೂಡ ಪ್ರಸಾದ ತೆಗೆದುಕೊಂಡು ನೇರವಾಗಿ ಅಲ್ಲಿ ನಾಟಕ ಸ್ಟೇಜಿಗೆ ಹೋಗೋಣ ಅನ್ನುವಂಥ ಮಾತನ್ನ ನಾನು ತಮ್ಮ ಮುಂದೆ ತಿಳಿಯಪಡಿಸುತ್ತೇನೆ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಿವ್ಯ ಸಾಹಿತ್ಯವನ್ನು ಪರಿಪಾಲಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಬಸಯ್ಯ ಅಜ್ಜನವರು, ಅಜ್ಜ ಮಹಾರಾಜರ ಆಶ್ರಮ ಸದನದ ಪೂಜ್ಯರು ಇದೀಗ ನಮ್ಮನ್ನುದ್ದೇಶಿಸಿ ಆಶೀರ್ವಾದ ನುಡಿಗಳನ್ನ ಆಡಬೇಕು ಅಂತ ನಾನು ಪೂಜ್ಯರಲ್ಲಿ ಭಕ್ತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯಮಾಡಿ ಒಂದು 10-15 ನಿಮಿಷ ಪೂಜ್ಯರು ನಮಗೆ ಆಶೀರ್ವಚನ ನೀಡಬೇಕಂತ ನಾನು ಅವರಲ್ಲಿ ಪೂಜ್ಯರಲ್ಲಿ ವಿನಂತಿಸುತ್ತೇನೆ. ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮೋ ನಮಃ. ಸೊಗಲ ಮಠದ ಎಲ್ಲ ಗುರು ಪರಂಪರೆಯನ್ನು ಮನದಲ್ಲಿ ಸ್ಮರಿಸಿ ಲಕ್ಕುಂಡಿ ಗ್ರಾಮದ ವೀರಭದ್ರ ದೇವರ ಕರ್ತೃಗದ್ದಿಗೆ ಹಣೆಮನೆದು, ಅದೇ ರೀತಿಯಾಗಿ ದುರ್ಗಮ್ಮ ದ್ಯಾಮಮ್ಮ ಜಾತ್ರೆಯಲ್ಲಿ ಆಗಮಿಸಿರುವಂತ ಎಲ್ಲ ಮಾತೆಯರೇ, ಮುದ್ದು ಮಕ್ಕಳೇ, ಗುರು ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ತಮಗೆಲ್ಲರಿಗೂ ಶರಣು ಶಿವ ಶರಣಾರ್ಥಿಗಳು. ಇವತ್ತಿನ ದಿವಸ ಮಠಕ್ಕೆ ಆಗಮಿಸುವಂತ ಭಕ್ತರು, ದೇವಸ್ಥಾನಕ್ಕೆ ಹೋಗುವಂತ ಭಕ್ತರು, ಗುಡಿ ಗುಂಡಾಂತರಿಗೆ ಹೋಗುವಂತ ಭಕ್ತರು ಒಂದಷ್ಟು ಪ್ರಶ್ನೆಯನ್ನು ಕೇಳ್ತಾರೆ. ಏನಪ್ಪಾ ಅಂದ್ರೆ ಎಲ್ಲ ಸಹಜ ಇರ್ತದ. ಏನ ಅಂತಂದ್ರೆ ಅಪಾರ ನಾವು ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ, ಒಳ್ಳೆ ಕೆಲಸವನ್ನ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ದೇವರಿಗೆ ನಡ್ಕೋತೀವಿ, ಒಳ್ಳೆ ಕೆಲಸವನ್ನ ಮಾಡ್ತೀವಿ. ಆದ್ರೂ ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಕಷ್ಟ ಅನ್ನೋದು ತಪ್ಪಾತ. ಆದ್ರ ನಮ್ಮ ಮನಿ ಬಾಜುಕಿನವ್ರು ಏನ್ ಮಾಡ್ತಾರೋ, ಒಟ್ಟ ರೊಕ್ಕರ ರಗದೈತಿ, ಚಲೋ ಕೆಲಸನ ಮಾಡೋದಿಲ್ಲ, ಕೆಟ್ಟ ಕೆಲಸನ ಮಾಡ್ತಾರ. ಆದ್ರ ಎಲ್ಲಾ ಸೌಕರ್ಯ ಐತಿ ಅವ್ರಿಗೆ. ನಮ್ಗೆ ಯಾಕೆ ಹಿಂಗ ಆಕೈತಿ? ನಾವು ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಗೆ ಒಳ್ಳೇದಾಗ್ಬೇಕು, ಹಿಂಗ್ಯಾಕೆ ಆಕೈತ್ರಿ ಅಪಾರ ಅಂತಂದು ಸಹಜ ಪ್ರಶ್ನೆ ಮಠಕ್ಕೆ ಬರ್ತಕ್ಕಂಥ ಸದ್ಭಕ್ತರು ಎಲ್ಲರೂ ಈಗಿನ ಮಂದಿ ಕಾಡ್ತಿರುವಂತ ಪ್ರಶ್ನೆ ಇದೆ. ಯಾಕೆ ಹಿಂಗ ಆಕೈತಪ್ಪ ಅಂತಂದ್ರ ಒಂದು ಘಟನೆ ನೆನಪಿಗೆ ಬರ್ತದ. ಏನಪ್ಪಾ ಅಂತಂದ್ರ, ಒಮ್ಮೆ ಒಬ್ಬ ವ್ಯಕ್ತಿ ಇದ್ದ, ಬಡ ವ್ಯಕ್ತಿ. ಅವನು ಪ್ರತಿನಿತ್ಯ ಕಟ್ಟಿಗೆ ತರಕ್ ಕಾಡಿಗೆ ಹೋಗ್ತಿದ್ದಂತ. ಕಟ್ಟಿಗೆ ತರಕ್ ಕಾಡಿಗೆ ಹೋಗಿ ತನ್ನ ಉಪಜೀವನ ಕಟ್ಟಿಗೆ ಕಟ್ಕೊಂಡ್ಬಂದು, ಬೆಳಗಿನ ಸಂಚಿತ ಕಟ್ಟಿಗೆ ಕಟ್ಕೊಂಡ್ಬಂದು ತಂದು ಮಾರಿ ತನ್ನ ಉಪಜೀವನವನ್ನ ನಡೆಸ್ತಿದ್ದಂತವ. ಉಪಜೀವನ ನಡೆಸಿದಾಗ ಅವನ ಬಾಯಿ ನಡೀತಿತ್ತಂತ. ಒಂದು ದಿವಸ ಏನಾಯ್ತಪ್ಪ ಅಂದ್ರೆ, ಕಾಡಿಗೆ ಹೋದ ಸಂದರ್ಭದೊಳಗ ಅಲ್ಲಿ ಒಂದು ಋಷಿಮುನಿಗಳ ಆಶ್ರಮಕ್ಕೆ ಹೋದಂತವ. ಅವ ಎಂದೂ ನೋಡಿರ್ಲಿಕ್ಕಿಲ್ಲ. ಅವತ್ತೊಂದು ದಿವಸ ಬೇರೆ ಹಾದಿಯಲ್ಲಿ ಹೋದಾಗ ಒಂದು ಋಷಿಮುನಿಗಳ ಆಶ್ರಮವನ್ನು ಕಂಡಂತ. ಅಲ್ಲಿ ಕಂಡಂತ ಇದ್ರೊಳಗೆ ಅಲ್ಲಿ
ಪೂಜೆಯನ್ನ ಇಟ್ಟಿದ್ರಂತ, ಹೋಮ ಹವನಾದಿಗಳನ್ನು ಮಾಡಿದಂತ, ಮೃಷ್ಟಾನ್ನ ಭೋಜನವನ್ನು ಇಟ್ಟಿದ್ರಂತ. ಅಲ್ಲಿ ಋಷಿಗಳನ್ನ ಹೋಗಿ ಭೇಟಿಯಾಗಿ ಕೇಳಿದಂತ ಋಷಿಗಳನ್ನ, ಮಹಾತ್ಮರೇ ನನಗ ಅದೆಲ್ಲ ಪ್ರಸಾದ ಹಾಕಿದ್ರಂತ. ಅವ್ರು ಚಲೋ ಚಲೋ ಮೃಷ್ಟಾನ್ನ ಭೋಜನವನ್ನು ಇಟ್ಟಿದ್ರಂತ. ಇಟ್ಟ ಸಂದರ್ಭದಲ್ಲಿ ಇವನಿಗೂ ಆಸೆ ಆಯ್ತಂತ, ಆ ಪ್ರಸಾದ ನನಗೂ ಸಿಕ್ಕರೆ ಚಲೋ ಆಗ್ತದ, ನನಗೂ ದೊರೆತರೆ ಚಲೋ ಆಗ್ತದೆ ಅಂತಂದ ಋಷಿಮುನಿಗಳನ್ನ ಕೇಳಿದಂತ. ಪ್ರಸಾದ ನನಗೂ ದೊರೀತದ ಏನ್ರಿ ಮಹಾತ್ಮರ ಅಂತ ಕೇಳಿದಂತ. ಇಲ್ಲಿ ಪ್ರಸಾದ ನೀವು ಮಾಡ್ಬೇಕಾಗಿತ್ತ ಅಂತಂದ್ರೆ ಶರಣ, 1 ವರ್ಷದ ತಕ ನೀ ಮಾಡುವಂತ ಕಟ್ಟಿಗೆ ವ್ಯಾಪಾರ ಏನ್ ಮಾಡ್ತೀರ, ನಮ್ಮ ಹೋಮಕ್ಕ ಕಟ್ಟಿಗೆ ತಂದು ಕೊಡ್ಬೇಕು ನೀವು 1 ವರ್ಷ ತಕ. 1 ವರ್ಷದ ಕಟ್ಟಿಗೆ ತಂದು ಕೊಟ್ಟಿಪ್ಪ ಅಂತಂದ್ರ 1 ವರ್ಷ ತಕ ಪರಿಪೂರ್ಣ 365 ದಿವಸ ತಂದು ಕೊಟ್ಟಿ 367 ದಿವಸ ನಿನಗೆ ಪ್ರಸಾದ ಸಿಗ್ತೈತಿ. ಹಂಗ ಮಾಡುದಕ್ಕಂದ್ರ ಪ್ರಸಾದ ಬರೋದು ಇಲ್ಲ ಅಂದ್ರೆ ಹೋಗುದು ಅಂತಂದ್ರತ್ತ. ಅವ್ರು ಹೇಳಿದ ಪ್ರಕಾರ ಒಂದು ತಿಂಗಳ 1 ವರ್ಷ ತಕನು ಅಲ್ಲಿ ಕಟ್ಟಿಗೆಯನ್ನ ಹೋಗಿ ಆ ಆಶ್ರಮಕ್ಕೆ ಮುಟ್ಟಿಸಿದನಂತ. ಆಮೇಲೆ ಒಂದ್ ದಿನ ಅವನ ಆಸೆ ಪಟ್ಟಂಗ ಪ್ರಸಾದ ಮಾಡೋ ದಿವಸ ಬಂತಂತ. ಅವತ್ತಿನ ದಿವಸ ಪ್ರಸಾದ ಮಾಡ್ಲಿಕ್ಕೆ ಹೋದಂತ. ಅಲ್ಲಿರ್ತಕ್ಕಂಥ ಋಷಿಮುನಿಗಳು ಪ್ರಸಾದವನ್ನು ಅವನಿಗೆ ತಂದು ಕೊಟ್ರಂತ. ಮತ್ತೊಬ್ಬ ವ್ಯಕ್ತಿ ಬಂದಂತ. ಏನಪ್ಪಾ ಅಂತಂದ್ರೆ ಅವನು 4-5 ದಿವಸ ಊಟನ ಮಾಡ್ಲಿಕ್ಕೇನಂತ, ನೀರು ಕುದಲಿಕ್ಕಂತ. ಅವತ್ತು ಫುಲ್ ಇನ್ನೇನೋ ಊಟ ಮಾಡ್ಲಿಕ್ಕೆ ಸಾಯ್ತಾನೇನೋ ಅನ್ನೋ ರೀತಿ ಆಗಿದ್ದಂತ. ಅಂತ ಸಂದರ್ಭದಲ್ಲಿ ಕೈಯಾಗ ಆಹಾರ ಮೃಷ್ಟಾನ್ನ ಭೋಜನ ಐತಿ. ಅಲ್ಲಿ ಪಾಪ ಊಟ ಸಿಗದಿರೋರ ಸಾಯೋ ಪರಿಸ್ಥಿತಿ ಒಬ್ಬ ವ್ಯಕ್ತಿ ಇದ್ದಂತ. ಅವನಿಗೆ ಕೊಟ್ಟು ಬಿಟ್ಟಂತ. ಅವನ ಕಷ್ಟವನ್ನು ನೋಡಕ್ಕಾಗದ ಕೊಟ್ಟು ಬಿಟ್ಟಂತ. ಕೊಡೋದು, ತನ್ನ ಜೀವನ ಮಾಡಿಸೋದು ಮಾಡ್ಕೋತ ಹೋದಂತ. ಎಲ್ಲರಿಗೂ ಬರುವಾಗ ಸಹಜ ಅವನಿಗೂ ಒಂದಿನ ಅಂಟಿಕೊಂಡಂತ, ಅಂತ್ಯಕ್ರಿಯೆ ಮುಗಿದಂತ ಎಲ್ಲ ಆಯ್ತಂತ. ಮುಂದಿನ ಜನ್ಮದವ್ರು ಏನಾಗಿರುತ್ತಪ್ಪ ಅಂತಂದ್ರ, ಕುರುಕ್ಷೇತ್ರ ಯುದ್ಧ ನೋಡಿದ್ರೆ ನೀವು, ಪಾಂಡವರು ಕೌರವರು, ದುರ್ಯೋಧನ ಜನ್ಮವ ತಾಳಿದಂತ. ದುರ್ಯೋಧನ ಜನ್ಮ ನೋಡಿದ್ರೆ ಅವ್ನು ಎಷ್ಟು ಪಾಪವನ್ನು ಮಾಡಿದ, ಅಪಹರಣ ಮಾಡಿದ. ಅವನಿಗೆ ಎಷ್ಟೋ ಕೆಟ್ಟ ಕೆಲಸವನ್ನು ಮಾಡಿದ್ರು ಕೂಡ ಅವನು ಒಳ್ಳೇದಾಗ್ತಿತ್ತ. ಆದ್ರ ಪಂಚ ಪಾಂಡವರು ಎಲ್ಲ ಒಳ್ಳೇದ ಮಾಡೋರು, ಧರ್ಮದ ನಡೆಯೋರು, ಅವ್ರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕೆಟ್ಟದ್ದೇ ಆಗ್ತಿತ್ತು. ಇದು ಕೆಟ್ಟದ್ದು ಒಳ್ಳೇದಾಗೋದು ಏನಪ್ಪಾ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಹಿಂದಿನ ಪೂರ್ವಜನ್ಮ ಮಾಡಿರ್ತಕ್ಕಂಥ ಪುಣ್ಯದ ಫಲವಾಗಿ ನಮ್ಗೆ ಇವತ್ತಿನ ದಿವಸ ಇಂದು ಬುದ್ಧಿ ಕಟ್ಟಿದ್ರಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವು ಬಿಟ್ಟು ನಾಶ ಆಗೈತಿ. ಇವತ್ತು ನಾವು ಬುದ್ಧಿ ಕಟ್ಟಿದ್ಪ ಅಂತಂದ್ರೆ ಮುಂದಿನ ದಿವಸ ನಾವು ಕಷ್ಟವನ್ನು ನೋಡ್ಬೇಕಾಗ್ತೈತಿ. ಹಂಗ ಇವತ್ತಿನ ದಿವಸ ನಾವು ಒಳ್ಳೆ ಕೆಲಸವನ್ನು ಮಾಡಬೇಕು. ದೇವಿ ಪಾರಾಯಣ ಕೇಳೋ ಕಷ್ಟ ಎಲ್ಲ ಕಷ್ಟ. ಏನ್ ರೊಕ್ಕ ತಂದು ಕೊಡ್ಬೇಕು, ಏನ್ ಮಾಡ್ಬೇಕು, ಈಗ ಬಂದ ಸಮಾಧಾನ ಕೂತು ಕೇಳಿದ್ರೆ ದೊಡ್ಡ ನೀವು ಬಹುಮಾನ ಕೊಟ್ಟಂಗ ತೃಪ್ತಿ ಆಗ್ತದೆ. ಇಲ್ಲಿ ದವಸ ಧಾನ್ಯಗಳು ಬಂದ್ಬಿಡ್ತಾವೆ, ನೆನೆಸಿದ ಮುನ್ನೆ ಕಾರ್ಯಗಳಾಗ್ತಾವ. ದೇವಿ ಪಾರಾಯಣ ಕೇಳುವುದರಿಂದ, ಮನನ ಮಾಡುವುದರಿಂದ, ಪ್ರತಿನಿತ್ಯ ಪಠನ ಮಾಡುವುದರಿಂದ ಒಳ್ಳೆ ಕಾರ್ಯಗಳಾಗ್ತಾವ. ಅದಕ್ಕಾಗಿ ಹೇಳಿದೆ ಶರಣರು ಪ್ರವಚನ ಕೀರ್ತನಾಚಾರ್ಯರು ಪ್ರಸಿದ್ಧರು. ನಮ್ಮ ಹೊರದಾಗ 5 ವರ್ಷ ಪ್ರವಚನ ಮಾಡಿದಾರೆ. ಅವರು ಅದ್ಭುತ ಪ್ರವಚನಕಾರರು. ನಮ್ಮ ಹೊರದಾಗ ನಮ್ಮೂರಿಗೆ ಬಹಳ ಆತ್ಮೀಯರು, ನಮಗೂ ನಮ್ಮ ಮಠಕ್ಕೂ ಆತ್ಮೀಯರು, ಎಲ್ಲರಿಗೂ ಆತ್ಮೀಯರು ಅವರು ನಮ್ಮೂರಿಗೆ. ಇದೇ ಹೇಳಿದ್ರು ಅವರು ಏನಂತ, ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಬೇಕು. ಕಷ್ಟಗಳನ್ನು ದೂರ ಮಾಡೋದ್ರಿಂದ ನಮ್ಮ ಜೀವನದಾಗ ರಾಕ್ಷಸರನ್ನ ದೇವಿ ಹೆಂಗ ರಾಕ್ಷಸರನ್ನ ಸಂಹಾರ ಮಾಡಿದ್ಲು, ಹಂಗ ನಾವು ನಮ್ಮ ಜೀವನದಾಗ ನಾವು ರಾಕ್ಷಸರನ್ನ ಸಂಹಾರ ಮಾಡ್ಬೇಕು. ರಾಕ್ಷಸರು ಏನಿದಾರ ಅವ ದೇವಿ ಬೇರೆ ರಾಕ್ಷಸರು, ನಮ್ಮಲ್ಲಿ ರಾಕ್ಷಸರು ಏನಿದಾರಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ ಇವೆಲ್ಲ ನಾವು ಸಂಹಾರ ಮಾಡಬೇಕು. ಭಕ್ತಿಯ ಮಾರ್ಗದಲ್ಲಿ ನಡಿಬೇಕು. ಭಕ್ತಿಯ ಮಾರ್ಗದಲ್ಲಿ ನಡೆದಾಗ ಮುಕ್ತಿಯನ್ನು ಬಿಡ್ತೈತಿ. ಅಂದಾಗ ನಮ್ಮ ಜೀವನ ಸುಂದರಮಯವಾಗಿ ಆಗ್ತೈತಿ. ಇವತ್ತಿನ ದಿವಸ ಭಕ್ತಿ ಅನ್ನೋದು ಎಲ್ಲೇ ಇತ್ತಪ್ಪ ಅಂತಂದ್ರ ಲಕ್ಕುಂಡಿ ಗ್ರಾಮದವರು ಸೊಗಲಚನ ಮಠ ಕಟ್ಟಬೇಕಾದ್ರ, ಸೊಗಲಚನ ಮಠ ಕಟ್ಟೋದಂದ್ರ ಬಹಳ ದೊಡ್ಡ ಕೆಲಸ ಅದು. ಸೊಗಲ್ದಾಗ ಗುಗದಾಗ 20 ಮಾಡಿ ಸೇವೆ ಮಾಡಿದಾರ. ಎಲ್ಲಾ ರಗಡ ಮಂದಿ ನೋಡಿದ್ರಿ, ಬಂದು ನೋಡಿ. ಅವಾಗ ನಾವು ತಿರುಗಿದ್ದೇವ ಬಂದು ನೋಡಕ್ಕೆ ಅವ್ರು ಮಾಡಿರೋದು ಯಾರಪ್ಪ ಅಂತಂದ್ರೆ ನಿಮ್ಮ ಲಕ್ಕುಂಡಿ ಮಂದಿ. ಇವತ್ತಿನ ದಿವಸ ಬಹಳ ಭಕ್ತಿ ಇದೆ. ಭಕ್ತಿ ಅನ್ನೋದು ಎಲ್ಲೈತಪ್ಪ ಅಂದ್ರೆ ಲಕ್ಕುಂಡಿ ಗ್ರಾಮದಾಗ ಐತಿ, ಬೇರೆ ಐತಿ ನೋಡ್ಬೇಕಾಗಿಲ್ಲ. ನಾವು ಸ್ವರ್ಗವನ್ನು ನೋಡ್ಬೇಕಾಗಿತ್ತು ಅಂದ್ರೆ ಇವತ್ತು ಲಕ್ಕುಂಡಿ ಗ್ರಾಮ ಭಕ್ತಿದವ್ರು ಬಹಳ ಶ್ರೇಷ್ಠ ಭಕ್ತಿ ಇವ್ರದ್ದು. ಹೆಂಗಪ್ಪ ಅಂತಂದ್ರ ನಾವೊಂದು ಫಂಕ್ಷನ್ ಹೋಗಿದ್ನಿ. ಹಿಂಗ ನಾವು ಲಕ್ಕುಂಡಿ ಬೆಳ್ಸಕ್ ಹೋಗಿನಿ. ಬೆಳ್ಸಕ್ ಕಾಳು ಕೊಡ್ತಾರ ನಮಗೆ, ಜೋಳ ಬೆಳ್ಸಕ ಪ್ರತಿ ವರ್ಷ ಹೋಗ್ತೀವಿ. ಬೆಳ್ಸಕ್ ಕೊಡ್ತಾರ ನಮ್ಗೆ ಅಂತಂದು ಎಷ್ಟು ಕೊಡ್ತಾರೆ, ಹಿಂಗೆ ಕೊಡ್ತಾರ ಅಂತ ನಾ ಹೇಳಿ ಹೆಂಗ ಏನ ಪೂರ್ವಜರಿಂದ ಬಂದೈತಪ್ಪ ಅಂತ ನಾ ಅಂತಾನೆ. ಹೆಂಗ ನಿಮ್ಗೆ ಹೆಂಗೆ ಕೊಡ್ತಾರ, ನಮ್ಗೆ ಕೊಡೋದಿಲ್ಲ ಏನಾಗ್ಯವ ಅಂತಂದು ಕೇಳೋ. ಏನಪ್ಪ ಒಂದು ಘಟನೆ ಇದೆ ನಮ್ದು ಪೈಲಟ್ ಆಗೈತೆ. ಏನಪ್ಪ ಅಂತಂದ್ರ ದೊಡ್ಡಪ್ಪ ಹೊರದಾಗ ಒಂದ್ಸಲ ಭಕ್ತರ ಮನೆಗೆ ಹೋಗಿದ್ರಂತ. ಹೋದ ಸಂದರ್ಭದೊಳಗ ಒಬ್ಬ ಗೌಡನ ಮನೆಗೆ ಹೋಗಿದ್ರಂತ. ಗೌಡನ ಮನೆಗೆ ಹೋದ ಸಂದರ್ಭದೊಳಗ ಆ ಗೌಡನ ಮನೆ ಫಸ್ಟ್ ಬೆಕ್ಸಕ್ಕೆ ಹೋಗಿದ್ರಂತ.
ಬಿಡ್ಸಕ್ ಹೋದ ಸಂದರ್ಭದಾಗ ಆ ಗೌಡನ ಮನಿ ಹೊಲ ಅವನು ಜೋಳದ ಹೊಲ, ಆ ಜೋಳದ ಹೊಲ ಏನಿತ್ತಪ್ಪ ಅಂತಂದ್ರೆ ಅವಂದ ಎಲ್ಲ ರೋಗ ಐತಿ, ಎಲ್ಲ ಬಾಧ ಆಗಿತ್ತಂತ, ಇನ್ನೇನು ಅದನ್ನ ಕಟ್ ಮಾಡಿ ಬೆಳಿಬೇಕು ಅನ್ನೋ ಪರಿಸ್ಥಿತಿ ಆಗಿತ್ತ. ಆದ್ರ ಫಸ್ಟ್ ಅವ್ನ ಮನಿ ಹೋದಂತ, ಅವ್ನ ಮನಿ ತುಂಬಾ ಜೋಳ ತುಂಬಿದ್ವು ಅಂತ. ಅವನ ಮನ್ಯಾಗ ಜಗ ಜ್ವಾಳದಿತ್ತು, ಅವ್ನ ಜಗ ಜ್ವಾಳದಂತೇಳಿ ಬಾಜುಕಿ ಮನೆಯವ್ರ ತಂದ ಅವನ ಮನೆಯೊಳಗೆ ಸಂಗ್ರಹ ಮಾಡಿದ್ರು ಅಂತ. ಆ ಜ್ವಾಳ ಅವನ ಮನೆಯಲ್ಲಿ ಇರ್ತಕ್ಕಂಥ ಜ್ವಾಳ ಅವನ ಆಗಿರ್ಲಿಕ್ಕಿಲ್ಲ, ಆಗಿರ್ಲಿಕ್ಕಂತ. ಆ ಸಂದರ್ಭ ಗುರುಗಳ ಓದ್ತಿದ್ರು, ಈ ಚೀಲ ನಾನು ಒಂದ್ ಚೀಲ ನಾನು ಮಠಕ್ಕೆ ಹೋಗ್ಬಾ ಅಂತ ಅಂದ್ಬಿಟ್ರಂತ ಗೌಡಗ. ಆವ ಯಪ್ಪ ಈ ಜ್ವಾಳ ಚೀಲ ನನ್ನಲ್ಲ ಗುರುನಾಥ ಬಂದು ಏನಂದಿ, ಎಂತ ಪರೀಕ್ಷೆ ತಂದಿ, ನನಗ ಏನ್ ಮಾಡ್ಬೇಕು ಅನ್ನೋ ಈ ಸಂದರ್ಭದಲ್ಲಿ ಗೊತ್ತಾಗಲಿಕ್ಕಾಗಿ ಗುರುನಾಥ್ ಗುರುನಾಥನಿಂದ ವಾಣಿಕಿತ ಜ್ವಾಳ ಯಾವ್ದೇನಂತೇಳಿ ಒಂದ್ ಚೀಲ ಹೋಗೋದಂತ. ಒಂದು ಚೀಲ ಹೋಗದಂತ. ಆಮೇಲೆ ಅಪ್ಪವ್ರ ಮುಂದಿನ ಮನೆಗೆ ಭಿಕ್ಷಾ ಮಾಡ್ಕೊತ ಹೋದಂತ. ಆಮೇಲೆ ಮರದು ಸಮಯನೋ ಜ್ವಾಳ ಕಟ್ ಮಾಡಿ ಇನ್ನೆಲ್ಲ ನೆಗಡಿ ಹೊಡಿಬೇಕು ಅಂತಿತ್ತಂತ. ಆ ಸಂದರ್ಭ ಮರದು ಹೋಗಿ ನೋಡ್ತಾನಂತ, ಜ್ವರ ಎಲ್ಲ ಬೆಳೆದ್ ನಿಂತಿತ್ತಂತ, ಉತ್ತಮವಾಗಿ ಬೆಳೆದ್ ನಿಂತಿತ್ತಂತ. ಇಂಥ ಭಕ್ತಿ ಸೊಗಲಪ್ಪ ಕೊಟ್ರ ನಮಗೆ ಹೆಚ್ಚಿಗೆ ಆಕೈತೆ ಅನ್ನೋ ಭಕ್ತಿ ಏನು ಎಲ್ಲಾರ ಕಾಣ್ಬೇಕಪ್ಪ ಅಂತಂದ್ರೆ ಲಕ್ಷ್ಮಿ ಗ್ರಾಮದೊಳಗೆ ಅಷ್ಟೊಂದು ಭಕ್ತಿ. ನಾವು ಬಂದ್ರೆ ಸಾಕು, ಬರ್ತೀವಿ ಅಂತ ಫೋನ್ ಹಚ್ಚಿ ಸಾಕು. ಲಕ್ಷ್ಮಿ ಮಂದಿ ರುದ್ರಪ್ಪ ಅವರು, ಈಶ್ವರಪ್ಪ ಅವರು, ಸುಧಾಕರ ಅವರು ಭಾಳ ಮಂದಿ ಭಕ್ತಿ ಭಾವರ ಬರ್ತೀವಿ ಅಂತ ಫೋನ್ ಹಚ್ಚಿ ಸಾಕ, ಬೈರಪ್ಪ ನಾವು ಬರೀ ಸುಧಾಕ ಮಾಡ್ರೆ ನಮ್ಮನ್ನ ಮಾಡ್ಕೊಂಡಂಗ ಅಂತಂದು ಹೇಳ್ತಾರ. ಅನ್ನೋ ನಿಟ್ಟಿನೊಳಗೆ ಇವತ್ತಿನ ದಿವಸ ಬಹಳ ಒಳ್ಳೆಯ ಕಾರ್ಯಕ್ರಮ ಇದು. ಎಲ್ಲ ಸದ್ಭಕ್ತರು ಒಂದ ಕೈ ಕೂಡ್ರೆ ಒಂದ ಕೈಗೆ ಸಫಾಯಿ ಹೊಡೆಯಾಗಿಲ್ಲ, ಭಕ್ತರು ಕಮಿಟಿಯವರು ಎಲ್ಲ ಕೂಡಿದಾಗ ಇಂಥ ಸುಂದರವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾವ ಅನ್ನೋ ಸಾಕ್ಷಿಯನ್ನ ತೋರಿಸ್ಕೊಟ್ಟಿದ್ದೀರಿ ಎಲ್ಲರೂ ಅನ್ನೋ ಒಂದು ನಿಟ್ಟಿನೊಳಗೆ ನನಗೆ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟು ಕರೆಸಿದ್ದಕ್ಕೆ ಸನ್ಮಾನ ಮಾಡಿ ತಮ್ಮೆಲ್ಲರಿಗೂ ಶರಣಾರ್ಥಿ ಅಂತ ಹೇಳಿ ಹನ್ನೆರಡು ಮಾತುಗಳನ್ನ ದೇವಿ ಚರಣಕ್ಕೆ ಸಮರ್ಪಿಸ್ತೇನೆ. ಈ 4 ದಿನಗಳ